ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ವಿಡಿಯೋಸ್ ನೀವು 90 ಡೇಸ್ ಚಾಲೆಂಜ್ ಏನೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ. ಯಾಕೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಿಲ್ಲ? ನಾವೆಲ್ಲರೂ ರೆಗ್ಯುಲರ್ ಆಗಿ ನಿಮ್ಮ ಜೊತೆ ಫಾಲೋ ಮಾಡಬೇಕು ಅಂತೇಳಿ ನಾವು ನೋಡಿದ್ರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನೀವು ಸರಿಯಾಗಿ ವಿಡಿಯೋನೇ ಅಪ್ಲೋಡ್ ಮಾಡ್ತಿಲ್ವಲ್ಲಕ್ಕ ಅಂತೇಳಿ ಕಮೆಂಟ್ಸು. ಸೊ ಏನಾಯಿತು, ಏನಕ್ಕೆ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತ ನಿಮಗೀಗ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಸೊ ಒಂದು, ನಾನು ಅಟ್ಲೀಸ್ಟ್ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ರೂ, ಅಂದರೆ ಈ ಥರ ಲಾಂಗ್ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ನಾನು ಏನು ತೊಗೊಳ್ತೀನಲ್ಲ ಅದನ್ನಾದರೂ ಜಸ್ಟ್ ನಾನು ನಿಮಗೆ ಶೂಟ್ ಮಾಡಿಕೊಂಡು ಶೇರ್ ಮಾಡ್ತಿದ್ದೆ. ಬಟ್ ಅದೂ ಆಗಲಿಲ್ಲ. ಸೊ ಎದಕ್ಕಾಗಲಿಲ್ಲ ಅಂದರೆ ಮೇಯ್ನಾಗಿ ನನಗಿದ್ದಿದ್ದ ಪ್ರಾಬ್ಲಮ್ಮು ಒಂದೇ, ಸ್ಟೋರೇಜ್ ಪ್ರಾಬ್ಲಮ್ಮು. ಸೊ ನನ್ನ ಮೊಬೈಲ್ ಏನಿದೆಯಲ್ಲ ಐಫೋನ್, ಅದರಲ್ಲಿ ಫುಲ್ ಸ್ಟೋರೇಜ್ ಫುಲ್ ಅಂತೇಳಿ ಯಾವುದು ಒಂದು ಫೋಟೋ ತೆಗಿಯೋಕ್ಕೆ ಹೋದ್ರೂ ಅದರಲ್ಲಿ ಬರ್ತಿರಲಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ಮು ಲಾಸ್ಟ್ ಒಂದು ವೀಕ್ 10 ಡೇಸಿಂದ ಬರ್ತಾಯಿತ್ತು. ಸೊ ಫೈನಲಿ ಅದಕ್ಕೊಂದು ಸೊಲ್ಯೂಷನ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅಂದ್ಕೊಂಡೆ ಹೊಸ ಮೊಬೈಲ್ ತೊಗೊಳ್ಳೋದಾ ಹೆಂಗೆ ಏನು ಅಂತ. ಸೊ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡು ಹೀಗೆ ಈ ಒಂದು ಸ್ಟೋರೇಜ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಅದು ಏನು ಅಂತಂದರೆ, ಒಂದು ಐಫೋನ್ಗೆ ಪೆನ್ ಡ್ರೈವ್ ತೊಗೊಂಡಿದ್ದೀನಿ. ಅದೂ ಅಷ್ಟೇ ಜಸ್ಟ್ ನಿನ್ನೆ ರಿಸೀವ್ ಆಗಿದೆ. ಸೊ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಇದು ಬಂದ ಮೇಲಿಂದ ನಾನೆಲ್ಲ ಕರೆಕ್ಟಾಗಿ ಮಾಡಬೇಕು ಅಂತ ಸೊ ಅಂದ್ಕೊಂಡು, ಸೊ ಇದು ಒಂದು 256 GB ತೊಗೊಂಡಿದ್ದೀನಿ. ಅರೌಂಡ್ 8000 ರುಪೀಸ್ ಇದು ಐಫೋನಿಗೆ ಪೆನ್ ಡ್ರೈವ್ ಇದು. ಇದರಿಂದ ಸೊ ಆಲ್ಮೋಸ್ಟ್ ನನಗೆ ಎಷ್ಟೊಂದು ಸ್ಟೋರೇಜ್ ಸಿಗುತ್ತೆ. ಸೊ ನನಗೆ ಇವಾಗೇನು ಸ್ಟೋರೇಜ್ ಪ್ರಾಬ್ಲಮ್ ಆಗಲ್ಲ. ಇದೇ ಮೇನ್ ರೀಸನು. ಸೊ ಇದು ಬಿಟ್ಟು ಬೇರೆ ಏನು, ನಾನು ಹೊರಗಡೆ ಹೋದ್ರೂ ಎಲ್ಲಿದ್ರೂ ನಾನು ಅಟ್ಲೀಸ್ಟ್ ಒಂದು 3 ಮಿನಿಟ್ಸ್ 4 ಮಿನಿಟ್ಸ್ ವಿಡಿಯೋ ಆದರೂ ನಿಮಗೆ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಅದೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ರೀಸನ್ ಇದೆ. ಏನೇ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋದ್ರೂ ಸ್ಟೋರೇಜ್ ಫುಲ್ ಅಂತೇಳಿ ಆಫ್ ಆಗೋಗ್ಬಿಡ್ತಿತ್ತು. ಇನ್ಮೇಲಿಂದ ಆ ಥರ ಆಗಲ್ಲ. ಏನು ಅಟ್ಲೀಸ್ಟ್ ನನಗೆ ಲಾಂಗ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಶಾರ್ಟ್ ವೀಡಿಯೋಸ್ ಆದರೂ ನಾನು ಮಾಡಿ, ಅಂದರೆ 3 ಮಿನಿಟ್ಸ್ 4 ಮಿನಿಟ್ಸ್ ವೀಡಿಯೋ ಆದರೂ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಐ ಆಮ್ ರಿಯಲಿ ಸಾರಿ. ಯಾರೆಲ್ಲ ಈ ಒಂದು ಚಾಲೆಂಜ್ನ ಯಾರೆಲ್ಲ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ರಲ್ಲ, ಖಂಡಿತ ಮಾಡೋಣ. ಇನ್ನೂ ಟೈಮ್ ಇದೆ, ಏನೂ ಆಗಿಲ್ಲ, ಅಯ್ಯೋ ಹೋಯ್ತಲ್ಲ ಅಂತೇಳಿ ಮಾಡೋಕ್ಕೆ ಹೋಗಬೇಡಿ. ಸೊ ಪ್ರಾಪರಾಗಿ ನಾನು ಏನೇನು ಫಾಲೋ ಮಾಡ್ತೀನಿ ಸೊ ಅದನ್ನು ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಬನ್ನಿ, ಇವತ್ತು ವಿಡಿಯೋ ನಾನು ಲಾಸ್ಟ್ ವಿಡಿಯೋಲಿ 18th ವಿಡಿಯೋಗೆ ತೋರಿಸಿದ್ದೆ, ಅಂದರೆ 18th ವಿಡಿಯೋವರೆಗೂ. ಸೊ ಈಗ ನಾನು 19, 20, 21, 22 ಸೊ 4 ಡೇಸಿಂದು ಶೇರ್ ಮಾಡ್ಕೊಳ್ಳೋಕ್ಕೆ ಕ್ಲಿಪ್ಪಿಂಗ್ಸ್ ಇಲ್ಲ. ಬಟ್ ಒಂದಿನದ್ದು ಏನೋ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟ್ ನಿನ್ನೆ ಬಂದಿತ್ತಲ್ಲ, ಸೊ ನಿನ್ನೆದು ಈ 3 ಡೇಸ್ ಏನೇನಾಯಿತು ಅಂತ, ಏನೇನು ತೊಗೊಂಡೆ ಅಂತ ಹೇಳ್ತೀನಿ ನಿಮಗೆ. ಸೊ ಅದರಲ್ಲಿ 3 ದಿನ ನಾನು ಊರಿಗೆ ಹೋಗಿದ್ದೆ, ಹೊಸಪೇಟೆಗೆ ಹೋಗಿದ್ದೆ. ಸೊ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಅಲ್ಲಿನೂ ಅಷ್ಟೇ ನಾನು ರೆಗ್ಯುಲರ್ ಹೋಮ್ ಫುಡ್ಡೇ ತೊಗೊಂಡಿದ್ದೀನಿ. ಒಂದಿನ ಹೊರಗಡೆ ಹೋಗಿತ್ತು. ಸೊ ಅದನ್ನು ಚೀಟ್ ಡೇ ಆಗಿ ಕನ್ಸಿಡರ್ ಮಾಡ್ಕೋಬೋದು, ಚೀಟ್ ಡೇ. ಯಾಕಂದರೆ ಆಲ್ಮೋಸ್ಟ್ ಅವತ್ತು ಈವ್ನಿಂಗ್ ಹೊರಗಡೆ ಹೋಗಿ ಕುನಾಫ ಮತ್ತು ಈ ಥರದ್ದೆಲ್ಲ ಇಷ್ಟ ಆಗಿರೋದೆಲ್ಲ ತೊಗೊಂಡು ತಿಂದಿರೋದು. ಸೊ ಅದು ಒಂದು. ಅದಾದಮೇಲೆ ನೆಕ್ಸ್ಟ್ ಮನೆ ಫುಡ್ಡು. ಫಂಕ್ಷನ್ ದಿನ ನಾನು ಹೋಳಿಗೆ ಮತ್ತು ಕ್ಯಾರೆಟ್ ಹಲ್ವಾ, ಸೊ ಈ ಥರದ್ದು ಅನ್ನ ಸಾಂಬಾರು ಮಿರ್ಚಿ ಈ ಥರದ್ದು ಒಂದು ಮೀಲ್ಗೆ ತೊಗೊಂಡಿದ್ದೀನಿ. ಅದು ಬಿಟ್ಟು ನೆಕ್ಸ್ಟು ರೊಟ್ಟಿ, ಚಪಾತಿ ರೊಟ್ಟಿ ರೈಸು, ಸೊ ಇವನ್ನೇ ತೊಗೊಂಡಿರೋದು. ಇದು ಬಿಟ್ಟು ಬೇರೆ ಏನಂತ ತೊಗೊಂಡಿಲ್ಲ. ಆದಷ್ಟು ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಬರೀ ಫ್ರೂಟ್ಸ್ ಆ ಥರ ತೊಗೊಂಡ್ಬಿಟ್ಟು ಏನು ಡಿನ್ನರ್ಗೆ ಮತ್ತು ಲಂಚ್ಗೆ ಊಟ ಅಂದರೆ ಚೆನ್ನಾಗಿ ಊಟ ಮಾಡ್ತಿದ್ದೆ. ಸೊ ಈ ಥರ ಒಂದು ಕೆಲವೊಂದು ಫಾಲೋ ಮಾಡಿದ್ದೀನಿ. ಆ್ಯಂಡ್ ವೆಯ್ಟ್ ಲಾಸ್ ಡ್ರಿಂಕ್ ಏನೂ ತೊಗೊಳಕ್ಕಾಗಿರಲಿಲ್ಲ, ಜಸ್ಟ್ ನೀರು ತೊಗೊಳ್ತಿದ್ದೆ. ಸೊ ಈ 4 ಡೇಸಲ್ಲಿ ಲಾಸ್ಟ್ ಡೇ ಮಾತ್ರ ನನ್ನ ಹತ್ರ ನಿನ್ನೆ ಈ ಬಂದ ತಕ್ಷಣವೇ, ಯಾವಾಗ ರಿಸೀವ್ ಆಯ್ತಲ್ಲ ಬಂದ ತಕ್ಷಣ ಅದರಲ್ಲಿ ಡಿಲೀಟ್ ಮಾಡೋಣ ವೀಡಿಯೋಸು ಅಂತಂದರೆ, ಲಡ್ಡುದೆಲ್ಲ ಚಿಕ್ಕ ಹುಡುಗ ಇದನ್ನೆಲ್ಲ ಅವನು ಪಾಪು ಇದ್ದಾಗಿಂದ ಅವನು ವೀಡಿಯೋಸು ಪ್ರತಿಯೊಂದು ಇದ್ವು. ಸೊ ಅವನ್ನೆಲ್ಲ ನನಗೆ ಡಿಲೀಟ್ ಮಾಡೋಕ್ಕೂ ಆಗಲ್ಲ. ಇನ್ನೊಬ್ರಿಗೆ ಶೇರ್ ಮಾಡೋಣ ಅಂತಂದರೆ ಈ ಐಫೋನಿಂದ ಶೇರ್, ನಿಮಗೆ ಗೊತ್ತಿದೆ ಅಲ್ಲ, ನಾರ್ಮಲ್ ಬೇರೆ ಫೋನಿಗೆಲ್ಲ ಶೇರ್ ಮಾಡೋಕ್ಕೆ ತುಂಬ ತಲೆನೋವು ಅಂತ. ಸೊ ಅದೆಲ್ಲ ಈ ಥರ ಇತ್ತು. ಹಂಗಾಗಿಯೇ ನನಗೆ ಆಗಲಿಲ್ಲ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ. ಇದು ರಿಸೀವ್ ಆದ ತಕ್ಷಣ ಫಟ್ ಅಂತೇಳಿ ಸ್ವಲ್ಪ ಏನೇನು ವೀಡಿಯೋಸ್ ಇದ್ವು ಎಲ್ಲನೂ ಸ್ವಲ್ಪ ಕ್ಲೀನಪ್ ಮಾಡ್ಕೊಂಡ್ಬಿಟ್ಟು, ಈಗ ಸ್ಟೋರೇಜ್ ಪ್ರಾಬ್ಲಮ್ ಏನೂ ಇಲ್ಲ, ಆರಾಮ್ಸೆ ವಿಡಿಯೋ ಶೂಟ್ ಮಾಡ್ಕೋಬೋದು. ಹೇಳಿದ್ನಲ್ಲ 4 ಡೇಸಲ್ಲಿ ಏನೇನು ತೊಗೊಂಡು, ಮತ್ತು ನಾನು ಡೇ ಪ್ರಾಪರಾಗಿ ಕೌಂಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ
ಅಂದರೆ ಡೇಸ್ನ ಸ್ಕಿಪ್ ಮಾಡಿಬಿಟ್ಟು ನಿಮಗೆ 18-19 ಆ ಥರ ಕೌಂಟ್ ಮಾಡಿಕೊಂಡ್ರೆ ನನಗೆ 3 ಮಂತ್ಸ್ ಏಪ್ರಿಲ್ 20ಗೆ ನಾನು ಕಂಪ್ಲೀಟ್ ಆಗಿಬಿಡಬೇಕು. ಸೊ ನಾನು ಈ ಥರ ಸ್ಕಿಪ್ ಮಾಡಿಕೊಂಡ್ರೆ ಅಲ್ಲಿಗೆ 20 ಆಗಲ್ಲ. ಆ ಒಂದು ರೀಸನಿಂದ ನಾನು ಏನು ತೊಗೊಂಡಿದ್ದೀನಿ ವೀಡಿಯೋಸ್ನ ಕ್ಲಿಪ್ಪಿಂಗ್ಸ್ ಇಲ್ಲ ಅಂದ್ರೂ ನಾನು ಫಾಲೋ ಮಾಡಿರೋದೆಲ್ಲ ನಿಮಗೆ ಶೇರ್ ಮಾಡ್ತಿದ್ದೀನಲ್ಲ. ಸೊ ಹಾಗಾಗಿನೇ ನೀವು ತುಂಬ ಜನ ವೆಯ್ಟೂ ಎಷ್ಟಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಸೊ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಡೇ ಟು ಡೇ ಚೆಕ್ ಮಾಡ್ಕೊತಿದ್ದೆ, ಬಟ್ ಈಗ ಚೆಕ್ ಮಾಡ್ಕೊಳ್ತಾ ಇಲ್ಲ. ಅದೇನಕ್ಕೆ ಚೆಕ್ ಮಾಡ್ಕೊಳ್ತಾ ಇಲ್ಲ ಅಂತಲೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಸೊ ಒನ್ ಡೇದು ಕ್ಲಿಪ್ಪಿಂಗ್ಸ್ ಇದ್ದಾವೆ, ಏನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಆ್ಯಂಡ್ ಸೊ ಇದು ನಿನ್ನೆದು ಮಾತ್ರ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅಂತ ಹೇಳಿದ್ನಲ್ಲ, ಅದನ್ನ ಶೇರ್ ಮಾಡ್ತಿದ್ದೀನಿ. ಮಾರ್ನಿಂಗು ನಾನು ಏನು ತೊಗೊಂಡಿದ್ದರೆ ಕುದಿಸಿರುವಂಥ ಗೆಣಸು ಏನಿರುತ್ತಲ್ಲ, ಗೆಣಸನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಒಂದು ಡ್ರೈ ಫ್ರೂಟ್ ಬರ್ಫಿನ ತೊಗೊಂಡಿದ್ದೆ ಬ್ರೇಕ್ಫಾಸ್ಟ್ ಟೈಮಲ್ಲಿ. ಲಂಚ್ಗೆ ಒಂದು ಜೋಳದ ರೊಟ್ಟಿ ಮತ್ತು ಎಗ್ ಪಲ್ಯ ಮಾಡಿದ್ದೆ, ಎಗ್ ಪಲ್ಯ, ಸೌತೆಕಾಯಿ. ಇದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಎಗ್ನ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನೈಟ್ ಡಿನ್ನರ್ಗೆ ಇವತ್ತು ವೈಟ್ ರೈಸ್ನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಎಗ್ ಪಲ್ಯ ಮಾಡಿದ್ನಲ್ಲ, ಇದಾಗಿತ್ತು ಡಿನ್ನರ್. ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.